ನಮಸ್ಕಾರ ಸ್ನೇಹಿತರೆ, ನಾನು ಸುಧಾ ಶ್ರೀನಿವಾಸ್. ಈಗ ಯುಗಾದಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಚೈತ್ರದ ತೇರನ್ನೇರಿ ಬಂದ ಯುಗಾದಿ. ಚೈತ್ರ ಮಾಸದ ಪಾಡ್ಯದ ದಿನವೇ ಯುಗಾದಿ. ಹಣ್ಣೆಲೆ ಉದುರಿ ಚಿಗುರಲೆ ನಳನಳಿಸುವ ಸಂಭ್ರಮ. ಭೂಮಾತೆ ಹಸುರಿನಿಂದ ಕಂಗೊಳಿಸುವ ಸೊಬಗು. ಮಧು ಚೆಲ್ಲುವ ಹೂಗಳ ಮೇಲೆ ಝೇಂಕರಿಸುವ ಜೇನ್ದುಂಬಿಗಳ ಸಡಗರ. ನೆತ್ತಿಯ ಮೇಲೆ ಸುಡುವ ಸೂರ್ಯನಿದ್ದರೂ ತಂಪೆರುವ ತಂಗಾಳಿಯ ನವೋಲ್ಲಾಸ. ಮುಂಬರುವ ಎಲ್ಲಾ ಹಬ್ಬಗಳಿಗೂ ಮುನ್ನಡಿ ಬರೆವ ಕಾಲ. ಕಷ್ಟ ಸುಖಗಳೆರಡನ್ನೂ ಸಮನಾಗಿ ಸ್ವೀಕರಿಸುವುದರ ಸಂಕೇತವಾಗಿ ಬೇವು ಬೆಲ್ಲವನ್ನು ಮೆಲ್ಲುವ ದಿನ. ವರ್ಷಕ್ಕೊಮ್ಮೆ ಹೊಸ ಜನ್ಮ ಪಡೆವ ಪ್ರಕೃತಿ ದೇವಿಗೆ ನಮಿಸುವ ದಿನ. ಇದೆಲ್ಲದಕ್ಕೂ ಒಂದೇ ಹೆಸರು ಯುಗಾದಿ. ಯುಗಾದಿ ಸಂಸ್ಕೃತದ ಪದ. ಯುಗಾದಿ ಎನ್ನುವುದು ಯುಗದ ಆದಿ ಎಂದು. ಯುಗವೆಂದರೆ ಸೃಷ್ಟಿಯ ಕಾಲಮಾನ, ಅರ್ಥಾತ್ ಹೊಸ ವರ್ಷ. ಆದಿ ಎಂದರೆ ಪ್ರಾರಂಭ, ಹೊಸ ವರ್ಷದ ಪ್ರಾರಂಭದ ದಿನ ಎಂದರ್ಥ. ಯುಗಾದಿಯಂದು ಸೂರ್ಯೋದಯಕ್ಕೆ ಮುನ್ನ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಶ್ರೀರಾಮನನ್ನು ಸ್ಮರಣೆ ಮಾಡಿ ಹೊಸ ಬಟ್ಟೆ ತೊಟ್ಟು ಮನೆಯನ್ನೆಲ್ಲ ಮಾವು ಬೇವು ಎಲೆಗಳ ತೋರಣದಿಂದ ಸಿಂಗರಿಸಿ ಹಿರಿಯರು ಕುಲದೇವತೆ ಮನೆ ದೇವರ ಪೂಜೆ ಮಾಡಿ ಬೇವು ಬೆಲ್ಲ ನೈವೇದ್ಯ ಮಾಡಿ ತಿನ್ನುವುದು. ಪಂಚಾಂಗ ಶ್ರವಣ, ವಸಂತ ನವರಾತ್ರಿ ಆರಂಭ, ವರ್ಷಾಧಿಪತೆಯ ಆರಾಧನೆ, ಚಂದ್ರದರ್ಶನ ಇವು ಯುಗಾದಿಯ ವೈಶಿಷ್ಟ್ಯ. ಕಷ್ಟ ಸುಖಗಳೆರಡರ ಸಂಕೇತವೇ ಬೇವು ಬೆಲ್ಲ. ಜೀವನದಲ್ಲಿ ಎರಡನ್ನೂ ಸಮನಾಗಿ ಸ್ವೀಕರಿಸಿ ಬದುಕಿನ ಬಂಡಿ ನೂಕಬೇಕೆಂಬುದು ಯುಗಾದಿಯ ಆಶಯವಾಗಿದೆ. ಹಬ್ಬದ ದಿನ ಬೇವು ಬೆಲ್ಲ ತಿನ್ನುವಾಗ ಹೇಳುವ ಮಂತ್ರವಿದು: ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ. 100 ವರ್ಷ ಬಾಳಲು, ದೇಹವು ವಜ್ರದಂತಿರಲು, ಸರ್ವ ಸಂಪತ್ತುಗಳು ಲಭಿಸಲು, ಎಲ್ಲ ಅನಿಷ್ಟಗಳು ನಾಶವಾಗುವುದಕ್ಕಾಗಿ ಬೇವಿನ ಎಲೆಗಳನ್ನು ಸೇವನೆ ಮಾಡಬೇಕು ಎಂದರ್ಥ. ಬೇವು ಬೆಲ್ಲ ಅನೇಕ ವೈದ್ಯಕೀಯ ಗುಣಗಳಿಂದ ಕೂಡಿದೆ. ಚಾಂದ್ರಮಾನ ಯುಗಾದಿಯನ್ನು ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಆಚರಿಸಲಾಗುತ್ತದೆ. ಈ ದಿನ ಪ್ರತಿಯೊಬ್ಬರೂ ಹಿರಿಯರ ಆಶೀರ್ವಾದ ಪಡೆಯಬೇಕು. ಸಾಯಂಕಾಲ ಪಂಚಾಂಗ ಶ್ರವಣ ಮಾಡುವುದು ಮತ್ತೊಂದು ವಿಶೇಷ. ಪಂಚಾಂಗದ ಪ್ರಕಾರ ಫಲಾಫಲಗಳನ್ನು, ಉಪಯುಕ್ತ ದಿನಗಳನ್ನು ತಿಳಿದುಕೊಂಡು ವ್ಯಾಪಾರ, ವಹಿವಾಟು, ವ್ಯವಸಾಯ ನಿಯೋಜಿಸಿಕೊಳ್ಳಬಹುದು. ಯುಗಾದಿಯಂದು ಪಾಡ್ಯ ಬರುವಾಗ ಹೊಸ ಸಂವತ್ಸರದ ತಿಥಿ, ವಾರ, ನಕ್ಷತ್ರಾದಿಗಳು ಉದಯಿಸುತ್ತದೆ. ಆದ್ದರಿಂದ ಪಾಡ್ಯಮಿಯಂದು ಹಬ್ಬದ ಆಚರಣೆ ಮಾಡುತ್ತಾರೆ. ಯುಗಾದಿ ಹಬ್ಬದ ಮತ್ತೊಂದು ವಿಶೇಷತೆ ಎಂದರೆ ಅಂದು ಮಾಡುವ ಪಾನಕ. ಈ ಪಾನಕ ಷಡ್ರಸಗಳಿಂದ ಕೂಡಿರುತ್ತದೆ. ಅವು ಸಿಹಿ, ಕಹಿ, ಒಗರು, ಉಪ್ಪು, ಹುಳಿ ಮತ್ತು ಖಾರ. ಬೇವು ಬೆಲ್ಲದ ಮಿಶ್ರಣದ ಜೊತೆ ಮಾವಿನಕಾಯಿ ತುರಿ, ಉಪ್ಪು, ಮೆಣಸು, ಹುಣಸೆ ಹಣ್ಣಿನ ರಸವನ್ನು ಸೇರಿಸಿ ಮಾಡುತ್ತಾರೆ. ಈ 6 ರುಚಿಗಳು ಮನುಷ್ಯನ 6 ಭಾವನೆಗಳನ್ನು ಸೂಚಿಸುತ್ತವೆ. ಈ ಪ್ರತಿಯೊಂದು ರುಚಿಯು ನಮ್ಮ ಜೀವನದ ಏರಿಳಿತವನ್ನು ಸಂಕೇತಿಸುತ್ತವೆ. ಮಾನವನ ಜೀವನವು ಎಲ್ಲಾ ರೀತಿಯ ಭಾವನೆಗಳಿಂದ ತುಂಬಿದೆ. ದುಃಖವನ್ನು ಸೂಚಿಸುವ ಬೇವು, ಸಿಹಿಯನ್ನು ಸೂಚಿಸುವ ಬೆಲ್ಲ, ಕೋಪವನ್ನು ಸೂಚಿಸುವ ಮೆಣಸು, ಭಯವನ್ನು ಸೂಚಿಸುವ ಉಪ್ಪು, ಅಸಮಾಧಾನ ಸೂಚಿಸುವ ಹುಣಸೆ ಹಣ್ಣು, ಅಚ್ಚರಿಯನ್ನು ಸೂಚಿಸುವ ಮಾವು. ಹೀಗೆ ಇವು 6 ಭಾವನೆಗಳನ್ನು ಸೂಚಿಸುತ್ತವೆ. ಒಂದಿನತೂ ಬೇಯಿಸದೆ 6 ಬಗೆಯ ರುಚಿಯನ್ನು ಹೊಂದಿರುವಂತಹ ಪಾನಕ ಇದಾಗಿದೆ. ಈ ರುಚಿಗಳನ್ನು ಮಿಶ್ರಣ ಮಾಡುವುದಕ್ಕೂ ಒಂದು ಲೆಕ್ಕ ಇದೆ. ಸಿಹಿ ಖಾರ ಸಮನಾಗಿರಬೇಕು. ಇವುಗಳ ಅರ್ಧ ಭಾಗದಷ್ಟು ಉಪ್ಪು ಮತ್ತು ಕಹಿಯನ್ನು ಬೆರೆಸಬೇಕು. ಈ ಪದಾರ್ಥಗಳೆಲ್ಲವೂ ಶರೀರದಲ್ಲಿ ಸಮತೂಕ ಮತ್ತು ಆರೋಗ್ಯವನ್ನು ನೀಡುತ್ತದೆ. ವರ್ಷ ಪೂರ್ತಿ ಬದುಕಿನಲ್ಲಿ ಉಂಟಾಗುವ ಕಷ್ಟ ನಷ್ಟಗಳು, ಸುಖ ಸಂತೋಷಗಳನ್ನು ಸಮನಾಗಿ ಸ್ವೀಕರಿಸಿ ಮುಂದೆ ಸಾಗಬೇಕೆನ್ನುವಂತಹ
ತಾತ್ವಿಕ ಸಂದೇಶ ಯುಗಾದಿ ಪಾನಕದಲ್ಲಿದೆ. ವರಕವಿ ದ.ರಾ ಬೇಂದ್ರೆಯವರ ಈ ಕವಿತೆ ನಿತ್ಯ ನೂತನ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ವಸಂತ ಕಾಲದಲ್ಲಿ ಸೊಗಸಾಗಿ ಮೂಡುವ ಮಾವಿನ ಚಿಗುರಿಗೆ ಅದ್ವಿತೀಯ ಚೆಲುವಿದೆ. ಹಸಿರೆಲೆಯ ಅಂದ ಚೆಂದ ವರ್ಣನಾತೀತ. ಯುಗಾದಿ ಕಾಲದ ಸಂಕೇತ, ಆನಂದದ ಸಮಯವೇ ಉಗಾದಿ.